ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಈಸಿ ಮತ್ತು ಸಿಂಪಲ್ ಆಗಿ ಹೇಗೆ ಮೇಕಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಗಾರ್ನಿಯರ್ ವಿಟಮಿನ್ ಸಿ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೇಕಪ್ ಆಗೋದಕ್ಕಿಂತ ಮುಂಚೆ ಸೆರಮ್ನ ಯೂಸ್ ಮಾಡಬೇಕು. ನಾನು 1 ಇಯರಿಂದ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಸೆರಮ್ನ ಯೂಸ್ ಮಾಡ್ತೀನಿ. ಎಲ್ಲರೂ ಹೇಳ್ತಾರೆ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು ಸೆರಮ್ನ ಅಂತ. ಆದರೆ ನಾನು 1 ವರ್ಷದಿಂದ ಡೈರೆಕ್ಟಾಗಿ ನಾನು ಅಪ್ಲೈ ಮಾಡೋದು. ಎಲ್ಲ ಕಡೆಯೂ ಒಂದೊಂದು ಡ್ರಾಪ್ಸ್ ಹಾಕೊಳ್ಳಿ. ಕ್ಲೀನಾಗಿ ಮಸಾಜ್ ಮಾಡಬೇಕು, ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ನಾವು ಸೆರಮ್ನ ಯೂಸ್ ಮಾಡಬೇಕು ಅಂದರೆ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ ಮತ್ತು ಬ್ಲ್ಯಾಕ್ ಜೆಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸ್ಕಿನ್ ಡಲ್ ಆಗಿದ್ರೆ ಗ್ಲೋ ಬರುತ್ತೆ. ನಾನು ಮನೇಲಿದ್ರೆ ಕ್ರೀಮ್ ಅಪ್ಲೈ ಮಾಡಲ್ಲ, ಸೆರಮ್ನ ಅಪ್ಲೈ ಮಾಡಿ ಬಿಡ್ತೀನಿ. ನಾನು ನೆಕ್ಸ್ಟು ಸನ್ಸೆಕ್ಯೂರ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಾವು ಔಟ್ಸೈಡ್ ಹೋದಾಗ ತುಂಬಾ ಬಿಸಿಲಿರುತ್ತೆ, ಫೇಸ್ ಡಲ್ ಆಗುತ್ತೆ ಮತ್ತು ಟ್ಯಾನ್ ಆಗುತ್ತೆ. ನಾವು ಆಚೆ ಕಡೆ ಹೋಗೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರೊಟೆಕ್ಷನ್ ಕೊಡುತ್ತೆ. ಆವಾಗ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸನ್ಸ್ಕ್ರೀನ್ ಅಪ್ಲೈ ಆದಮೇಲೆ ನೀವು ನೋಡ್ಬೋದು ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ ಫೇಸು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿವಿಯಾ ಮಾಯ್ಶ್ಚರೈಸರ್. ಫೌಂಡೇಶನ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ನಾವು ಏನು ಯೂಸ್ ಮಾಡ್ತೀವಿ ಅದರಿಂದ ನಮಗೆ ಎಫೆಕ್ಟ್ ಆಗಬಾರ್ದು ಅಂತ ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಡ್ಯಾಸ್ಲರ್ ಫೌಂಡೇಶನ್ನ. ನಾನು ಫೌಂಡೇಶನ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಯಿತು. ನಾನು ಫೌಂಡೇಶನ್ನ ಯೂಸ್ ಮಾಡೋದಕ್ಕೆ ಬಫ್ ಯೂಸ್ ಮಾಡ್ತಾ ಇಲ್ಲ, ಕೈಯಲ್ಲೇ ನಾನು ಅಪ್ಲೈ ಮಾಡ್ತೀನಿ. ಜಾಸ್ತಿ ಅಪ್ಲೈ ಮಾಡಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ತುಂಬ ಆಯಲ್ ಥರ ಕಾಣಿಸುತ್ತೆ. ಇವಾಗ ಕ್ಲೀನಾಗಿ ಅಪ್ಲೈ ಮಾಡಿ. ನನ್ನ ಕೈಯಲ್ಲಿ ಅಪ್ಲೈ ಮಾಡಿದ್ರು ಕ್ಲೀನಾಗಿ ಸೆಟ್ ಆಗುತ್ತೆ. ಮೇಕಪ್ಪಲ್ಲಿ ಫೌಂಡೇಶನ್ನೇ ಹೈಲೈಟು. ಕ್ಲೀನಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ನನ್ನನ್ನು ಎಷ್ಟೊಂದು ಜನ ಕೇಳ್ತಾರೆ, ನೀವು ಇಷ್ಟೆಲ್ಲ ಅಪ್ಲೈ ಮಾಡ್ತೀರಾ, ಫೇಸು ಹೆವಿ ಅನ್ಸಲ್ವಾ ಅಂತ. ಇಲ್ಲ, ನನಗೆ ಹೆವಿ ಅನ್ಸಲ್ಲ. ಯಾಕಂದರೆ ನನ್ನ ಸ್ಕಿನ್ನು ಡ್ರೈ ಸ್ಕಿನ್ನು, ಅದಕ್ಕೆ ನನಗೆ ಹೆವಿ ಅನ್ಸಲ್ಲ. ಆಯಲ್ ಸ್ಕಿನ್ ಇರೋರಿಗೆ ಹೆವಿ ಅಂತ ಅನಿಸುತ್ತೆ. ಇದು ನನ್ನ ಫೇವ್ರೆಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಲ್ಯಾಕ್ಮಿ ಕಾಂಪ್ಯಾಕ್ಟ್ನ. ಇದು ಅಷ್ಟೇ ನನ್ನ ಸ್ಕಿನ್ ಕಲರ್ ಇದೆ. ನನಗೆ ಮುಂಚೆ ಡೌಟ್ ಇತ್ತು ಫೌಂಡೇಶನ್ ಯೂಸ್ ಮಾಡಾದ್ಮೇಲೆ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಬೋದಾ ಅಂತ. ಆಮೇಲೆ ಗೊತ್ತಾಯಿತು ನನಗೆ ಅಪ್ಲೈ ಮಾಡ್ಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿವಿಯಾ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಲಿಪ್ಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಶುಗರ್ ಪಾಪ್ ವಾಟರ್ ಪ್ರೂಫ್ ಲಿಪ್ಸ್ಟಿಕ್ನ. ನನಗೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗೆ ತುಂಬ ಇಷ್ಟ ಆಯಿತು. ಕಲರ್ ಮಾತ್ರ ಸೂಪರ್ ಆಗಿದೆ. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಐ ಲವ್ ಇಟ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಡಾರ್ಕ್ ಆಗಿ. ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ನೆಕ್ಸ್ಟು ನಾನು ಸ್ಟೋನ್ ಬಿಂದಿನ ಹಾಕೋತಾ ಇದ್ದೀನಿ. ನಾನು ಈ ಥರ ಬಿಂದಿನೇ ನಾನು ಜಾಸ್ತಿ ಯೂಸ್ ಮಾಡೋದು. ನೆಕ್ಸ್ಟು ಇಯರಿಂಗ್ಸ್. ನಾನು ಇಯರಿಂಗ್ಸ್ ಪರ್ಚೇಸ್ ಮಾಡಿದಾಗ ನಾನು ಯಾವ ಬಟ್ಟೆ ತಗೋತೀನಿ ಅದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ತಗೋತೀನಿ. ನಾನು ಇವಾಗ ಫುಲ್ ರೆಡಿ ಆಗಿದ್ದೀನಿ. ತಲೆ ಬಾಚ್ಕೊಂಡಾಗಿದೆ, ಒಂದು ಕ್ಲಿಪ್ ಹಾಕ್ಕೊಂಡು ಫ್ರೀ ಏರ್ ಬಿಟ್ಟಿದ್ದೀನಿ. ಆಮೇಲೆ ಕುಂಕುಮ ಹಾಕ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ಕು ಸ್ಪ್ರೆಡ್ ಆಗಬಾರ್ದು ಅಂದರೆ ಟಿಶ್ಯೂ ಪೇಪರಲ್ಲಿ ಪ್ರೆಸ್ ಮಾಡಿ, ಆವಾಗ ಸ್ಪ್ರೆಡ್ ಆಗಲ್ಲ. ಇದೇ ಥರ ನಾನು ಬೇರೆ ಟಾಪಿಕ್ಸ್ನ ತೊಗೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.